ಹುಬ್ಬಳ್ಳಿಯಲ್ಲಿ ಖತರ್ನಾಕ್ ಬೈಕ್ ಕಳ್ಳನ ಹೆಡೆಮುರಿ ಕಟ್ಟಿದ ಶಹರ ಠಾಣೆ ಪೊಲೀಸರು 5 ಬೈಕ್ಗಳು ವಶ. ಅವಳಿ ನಗರದಲ್ಲಿ ವಿವಿಧ ಬೈಕ್ಗಳನ್ನು ಕಳ್ಳತನ ಮಾಡಿ ರಾಜಾರೋಷವಾಗಿ ಓಡಾಡುತ್ತಿದ್ದ ಖದೀಮ ಕಳ್ಳನನ್ನು ಬಂಧಿಸುವಲ್ಲಿ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಮರಗೋಳ ನಿವಾಸಿಯಾದ ಬಾಬಾ ಜನಾಕ್ ಧಾರವಾಡ ಎಂಬಾತನೇ ಬೈಕ್ ಕಳ್ಳತನದ ಆರೋಪಿಯಾಗಿದ್ದಾನೆ. ಕಳೆದ 24ರಂದು ನಗರದ ಹರ್ಷ ಕಾಂಪ್ಲೆಕ್ಸ್ ಹತ್ತಿರ ಬೈಕ್ ಕಳ್ಳತನದ ಪ್ರಕರಣ ಶಹರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಶಹರ ಠಾಣೆ ಇನ್ಸ್ಪೆಕ್ಟರ್ ಮುಸ್ತಾಕ್ ಅಹಮದ್ ಅಲಿ ಶೇಖ್ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಆರೋಪಿ ಬಾಬಾ ಜನನ ಬಂಧಿಸಿ ಠಾಣೆಗೆ ಕರೆತಂದು ವಿಚಾರಿಸಿದಾಗ ಬರೋಬ್ಬರಿ 3,65,000 ಕಿಮ್ಮತ್ತಿನ 5 ಬೈಕ್ಗಳನ್ನು ಕಳ್ಳತನ ಮಾಡಿದ್ದು ಬೆಳಕಿಗೆ ಬಂದಿದೆ. ಇದರಲ್ಲಿ ಒಂದು ಹೋಂಡಾ ಆಕ್ಟಿವಾ, ಒಂದು ಹೋಂಡಾ ಡಿಯೋ, ಒಂದು ಟಿವಿಎಸ್ ಎಥಾರ್ಕ್, ಒಂದು ಟಿವಿಎಸ್ ಜುಪಿಟರ್, ಒಂದು ಸುಜುಕಿ ಆಕ್ಸಿಸ್, ಒಟ್ಟು 5 ಬೈಕ್ಗಳನ್ನು ಪೊಲೀಸರು ವಶಪಡಿಸಿಕೊಂಡು ಆರೋಪಿಯನ್ನ ಜೈಲಿಗೆ ಅಟ್ಟಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಎಸಿಪಿ ಚಿಕ್ಕಮಠ, ಪಿಎಸ್ಐ ಪ್ರಮೋದ್ ಎಚ್.ಜಿ. ಶಿವಾನಂದ್ ಹೊಸ್ಮನಿ, ಎಎಸ್ಐ ಎಂ.ಡಿ. ಕಾಲ್ವಾಡ್ ಮತ್ತು ಸಿಬ್ಬಂದಿಗಳಾದ ವಿಠಲ್ ಬೋವಿ, ಶಂಕರಗೌಡ ಹೊಸ್ಮನಿ, ವಾಯಂ ಶಾಡ್ಗ ಇತರರ ಕಾರ್ಯವೈಖರಿಗೆ ಪೊಲೀಸ್ ಆಯುಕ್ತರಾದ ಎನ್. ಶಶಿಕುಮಾರ್ ಅವರು ಶ್ಲಾಘಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ವರದಿ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದರ್, ಪ್ರಜಾಪವ ಟಿವಿ, ಹುಬ್ಬಳ್ಳಿ.